ಖ್ಯಾತ ಹಿನ್ನೆಲೆ ಗಾಯಕಿ ಆಶಾ ಭೋಸ್ಲೆ ನಿಧನರಾಗಿದ್ದಾರೆ. ಮುಂಬೈನ ಬ್ರೇಚ್ ಖಂಡಿ ಆಸ್ಪತ್ರೆಯಲ್ಲಿ ಕೊನೆಯುಸಿರು ಎಳೆದಿದ್ದಾರೆ. 92 ವರ್ಷದ ಗಾಯಕಿ ಆಶಾ ಭೋಸ್ಲೆ ನಿಧನರಾಗಿದ್ದಾರೆ. ಮುಂಬೈನ ಬ್ರೇಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಕೊನೆಯುಸಿರು ಎಳೆದಿರುವಂತದ್ದು ಖ್ಯಾತ ಹಿನ್ನೆಲೆ ಗಾಯಕಿ, ಸಾಕಷ್ಟು ಹೆಸರು ಮಾಡಿದಂತಹ ಹಿನ್ನೆಲೆ ಗಾಯಕಿ ಆಶಾ ಭೋಸ್ಲೆ ನಿಧನ ಹೊಂದಿದ್ದಾರೆ. ಮುಂಬೈನ ಬ್ರೇಚ್ ಖಂಡಿ ಆಸ್ಪತ್ರೆಯಲ್ಲಿ ಕೊನೆಯುಸಿರು ಎಳೆದಿದ್ದಾರೆ. 92 ವರ್ಷದ ಗಾಯಕಿ ಆಶಾ ಭೋಸ್ಲೆ, ಖ್ಯಾತ ಹಿನ್ನೆಲೆ ಗಾಯಕಿ, ಸಾಕಷ್ಟು ಹೆಸರು ಮಾಡಿದಂತಹ ಗಾಯಕಿ, ಬಾರದ ಲೋಕಕ್ಕೆ ಪಯಣವನ್ನ ಬೆಳೆಸಿದ್ದಾರೆ. 92 ವರ್ಷದ ಗಾಯಕಿ ಆಶಾ ಭೋಸ್ಲೆ ನಿನ್ನೆಯಷ್ಟೇ ಆಸ್ಪತ್ರೆಗೆ ದಾಖಲಾಗಿದ್ದಂಥ ಆಶಾ ಭೋಸ್ಲೆ ಹೃದಯ ಸೋಂಕಿನಿಂದ ಬಳಲ್ತಾ ಇದ್ದಂಥ ಆಶಾ ಭೋಸ್ಲೆ, ಹಾಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ನಿನ್ನೆಯಷ್ಟೇ ಆಸ್ಪತ್ರೆಗೆ ದಾಖಲಾಗಿದ್ರು. ಇವತ್ತು ಕೊನೆಯುಸಿರು ಎಳೆದಿರುವಂಥದ್ದು 92 ವರ್ಷ ವಯಸ್ಸಿನ ಗಾಯಕಿ, ಸಾಕಷ್ಟು ಹಾಡುಗಳನ್ನು ಹಾಡಿದ್ರು. ಹಿನ್ನೆಲೆ ಗಾಯಕಿ, ಖ್ಯಾತ ಹಿನ್ನೆಲೆ ಗಾಯಕಿ ಎಂಬ ಹೆಗ್ಗಳಿಕೆ ಕೂಡ ಇವರದ್ದಾಗಿತ್ತು. ಈಗ ಕೊನೆಯುಸಿರು ಎಳೆದಿದ್ದಾರೆ. ಮುಂಬೈನ ಬ್ರೇಚ್ ಖಂಡಿ ಆಸ್ಪತ್ರೆಯಲ್ಲಿ ಕೊನೆಯುಸಿರು ಎಳೆದಿರುವಂಥದ್ದು. ಹೃದಯದ ಸಂಬಂಧಪಟ್ಟಂತಹ ಸಮಸ್ಯೆ ಇತ್ತು, ಹಾಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ನಿನ್ನೆಯಷ್ಟೇ ಆಸ್ಪತ್ರೆಗೆ ದಾಖಲಾಗಿದ್ದಂಥ ಆಶಾ ಭೋಸ್ಲೆ ಹೃದಯ ಸೋಂಕಿನಿಂದ ಬಳಲ್ತಾ ಇದ್ರು. ಆಶಾ ಭೋಸ್ಲೆ ಹಿಂದಿ ಚಿತ್ರರಂಗದ ಸ್ವರ ಸಾಮ್ರಾಜ್ಞಿ ಆಶಾ ಭೋಸ್ಲೆ ಅವರು ಹೃದಯ ಸ್ತಂಭನದಿಂದ ಬ್ರೇಚ್ ಕ್ಯಾಂಡಿ ಆಸ್ಪತ್ರೆಗೆ ದಾಖಲಾಗಿದ್ರು. ಅವರ ಆರೋಗ್ಯ ಗಂಭೀರವಾಗಿದೆ ಅಂತ ಹೇಳಿ ವರದಿಗಳು ಸಹ ತಿಳಿಸಿತ್ತು. ನಿನ್ನೆ ಅವರಿಗೆ ಹೃದಯ ಸ್ತಂಭನವಾಗಿತ್ತು. ಕೂಡಲೇ ಅವರ ನಿವಾಸದ ಸನಿಹದಲ್ಲಿ ಇರುವಂತಹ ಬ್ರೇಚ್ ಕ್ಯಾಂಡಿ ಆಸ್ಪತ್ರೆಯ ತುರ್ತು ವೈದ್ಯಕೀಯ ಸೇವೆಗಳ ಘಟಕಕ್ಕೆ ಆಶಾ ಅವರನ್ನ ದಾಖಲು ಮಾಡಲಾಗಿತ್ತು. ಅವರ ಆರೋಗ್ಯದ ಕುರಿತು ವೈದ್ಯರು ಯಾವುದೇ ಮಾಹಿತಿಯನ್ನು ಸಹ ಕೊಟ್ಟಿರಲಿಲ್ಲ. ಆದ್ರೆ ಅವರ ಮೊಮ್ಮಗಳು ಜನೈ ಭೋಸ್ಲೆ ಮುಂದುವರಿತಾ ಇದೆ ಅಂತ ಸಹ ಹೇಳಿದ್ರು. ವಿಶಿಷ್ಟ ಧ್ವನಿ ಹಾಗೂ ವಿಶಿಷ್ಟ ಗಾಯನ ಶೈಲಿಯಿಂದಲೇ ಹೆಸರುವಾಸಿಯಾದಂತಹ ಆಶಾ ಅವರಿಗೆ ಪದ್ಮ ವಿಭೂಷಣ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸೇರಿದಂತೆ ಹಲವು ಗೌರವಗಳು ಸಹ ಸಂದಿರಲಿದೆ. ಆಶಾ ಅವರು 12,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದವರು, ಅತ್ಯಧಿಕ ರೆಕಾರ್ಡಿಂಗ್ ಹಾಡುಗಳ ಒಡತಿ ಎಂಬ ಗಿನ್ನೆಸ್ ದಾಖಲೆಯನ್ನ ಸಹ ಸ್ಥಾಪನೆ ಮಾಡಿದಂಥವರು. ಹೃದಯ ಸೋಂಕಿನಿಂದ ಬಳಲ್ತಾ ಇದ್ರು ಆಶಾ ಭೋಸ್ಲೆ. 12,000 ಹಾಡುಗಳನ್ನು ಹಾಡಿರುವಂತಹ ಖ್ಯಾತ ಗಾಯಕಿ, ಲತಾ ಮಂಗೇಶ್ವರ್ ಸಹೋದರಿ ಆಗಿರುವಂತಹ ಆಶಾ ಭೋಸ್ಲೆ. ಆಶಾ ಅವರು ಸುಮಾರು 12,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದವರು, ಅತ್ಯಧಿಕ ರೆಕಾರ್ಡಿಂಗ್ ಹಾಡುಗಳ ಒಡತಿ ಎಂಬ ಗಿನ್ನೆಸ್ ದಾಖಲೆಯನ್ನ ಸ್ಥಾಪನೆ ಮಾಡಿದಂಥವರು. ವಿಶಿಷ್ಟ ಧ್ವನಿ ಹಾಗೂ ವಿಶಿಷ್ಟ ಗಾಯನ ಶೈಲಿಯಿಂದಲೇ ಹೆಸರುವಾಸಿಯಾದಂಥ ಆಶಾ ಅವರಿಗೆ ಪದ್ಮ ವಿಭೂಷಣ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸೇರಿದಂತೆ ಹಲವು ಗೌರವಗಳು ಇವರ ಪಾಲಿಗೆ ಸೇರಿರುವಂತಹದ್ದು. ಹೃದಯ ಸಂಬಂಧಿ ಕಾಯಿಲೆ ಇದ್ದಿದ್ರಿಂದ ನಿನ್ನೆಯಷ್ಟೇ ಆಸ್ಪತ್ರೆಗೆ ದಾಖಲಾಗಿದ್ರು. ಅವರ ಅಜ್ಜಿ ಆಶಾ ಭೋಸ್ಲೆ ಅವರನ್ನ ತೀವ್ರ ಬಳಲಿಕೆ ಮತ್ತು ಎದೆ ನೋವು ಸೋಂಕಿನಿಂದ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಂತ ಹೇಳಿ ಅವರ ಕುಟುಂಬದವರು ಸಹ ಹೇಳಿದ್ರು. ಈ ವೇಳೆ ನಮ್ಮ ಕುಟುಂಬದ ಗೌಪ್ಯತೆ ಗೌರವಿಸುವಂತೆ ತಾವು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೇವೆ, ಚಿಕಿತ್ಸೆ ಮುಂದುವರೆದಿದೆ ಅಂತ ಸಹ ಹೇಳ್ಕೊಂಡಿದ್ರು. ಸುಮಾರು 12,000 ಹಾಡುಗಳನ್ನು ಹಾಡಿರುವಂತಹ ಗಾಯಕಿ, ಹಿಂದಿ ಚಿತ್ರರಂಗದ ಸ್ವರ ಸಾಮ್ರಾಜ್ಞಿ ಆಶಾ ಭೋಸ್ಲೆ ಅವರು ಹೃದಯ ಸ್ತಂಭನದಿಂದ ಬ್ರೇಚ್ ಖಂಡಿ ಆಸ್ಪತ್ರೆಗೆ ದಾಖಲಾಗಿದ್ರು. ಅವರ ಆರೋಗ್ಯ ಗಂಭೀರವಾಗಿದೆ ಅಂತ ಹೇಳಿ ವರದಿಗಳು ಸಹ ಹೇಳಿತ್ತು. ನಿನ್ನೆ ಅವರಿಗೆ ಹೃದಯ ಸ್ತಂಭನ ಆಗಿತ್ತು. ಕೂಡಲೇ ಅವರ ನಿವಾಸದ ಸನಿಹದಲ್ಲೇ ಇರುವಂತಹ ಬ್ರೇಚ್ ಕ್ಯಾಂಡಿ ಆಸ್ಪತ್ರೆಯ ತುರ್ತು ವೈದ್ಯಕೀಯ ಸೇವೆಗಳ ಘಟಕಕ್ಕೆ ಆಶಾ ಅವರನ್ನ ದಾಖಲು ಸಹ ಮಾಡಲಾಗಿತ್ತು. ಖ್ಯಾತ ಹಿನ್ನೆಲೆ ಗಾಯಕಿ ಆಶಾ ಭೋಸ್ಲೆ, 92 ವರ್ಷದ ಗಾಯಕಿ ಆಶಾ ಭೋಸ್ಲೆ ನಿಧನರಾಗಿದ್ದಾರೆ.
ಆಶಾ ಭೋಸ್ಲೆ ಆಸ್ಪತ್ರೆಗೆ ದಾಖಲಾಗಿರುವುದು ಎಲ್ಲೆಡೆ ಸಂಗೀತ ಪ್ರಿಯರಿಗೆ ಶಾಕ್ ಅನ್ನು ಸಹ ಕೊಟ್ಟಿತ್ತು. ಗಾಯಕಿ ಆಶಾ ಭೋಸ್ಲೆ ಅವರನ್ನ ಮುಂಬೈ ಆಸ್ಪತ್ರೆಗೆ ದಾಖಲು ಸಹ ಮಾಡಲಾಗಿತ್ತು. ಅಭಿಮಾನಿಗಳಲ್ಲಿ ಕಳವಳ ಸಹ ಮೂಡಿಸಿತ್ತು. ಅವರಿಗೆ ಹೃದಯಾಘಾತವಾಗಿದೆ ಅಂತ ಹೇಳಿ ಸುದ್ದಿ ಸಹ ಹರಿದಾಡ್ತಾ ಇತ್ತು. ಆದರೆ ಅವರ ಮೊಮ್ಮಗಳು ಜನೈ ಭೋಸ್ಲೆ ಅವರ ಸ್ಥಿತಿಯನ್ನು ಕುರಿತು ಮಾಹಿತಿಯನ್ನು ಸಹ ಹಂಚಿಕೊಂಡಿದ್ರು. ನಮ್ಮ ಕುಟುಂಬದ ಗೌಪ್ಯತೆಯನ್ನ ದಯವಿಟ್ಟು ಕಾಪಾಡಿ, ಸುಮ್ಮನೆ ವಿಷಯಗಳನ್ನ ಹರಿಬಿಡೋದಕ್ಕೆ ಹೋಗಬೇಡಿ, ಅವರು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಸಹ ಅವರು ಕುಟುಂಬದವರು ಹಂಚಿಕೊಳ್ತಾ ಇದ್ರು. ನಿನ್ನೆಷ್ಟೇ ಆಸ್ಪತ್ರೆಗೆ ದಾಖಲಾಗಿದ್ದಂಥ ಆಶಾ ಭೋಸ್ಲೆ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದ್ದಂಥ 92 ವರ್ಷದ ಗಾಯಕಿ ಆಶಾ ಭೋಸ್ಲೆ ನಿಧನರಾಗಿದ್ದಾರೆ. ಹೃದಯ ಸೋಂಕಿನಿಂದ ಬಳಲ್ತಾ ಇದ್ದಂಥ ಆಶಾ ಭೋಸ್ಲೆ 12,000 ಹಾಡುಗಳನ್ನು ಹಾಡಿರುವಂತಹ ಖ್ಯಾತ ಗಾಯಕಿ ಲತಾ ಮಂಗೇಶ್ವರ್ ಸಹೋದರಿ ಆಗಿರುವಂಥ ಆಶಾ ಭೋಸ್ಲೆ ಬಹುಭಾಷೆಗಳಿಗೆ ಕಂಠದಾನ ಮಾಡಿದ್ದಂಥ ಖ್ಯಾತ ಗಾಯಕಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ನೋಡಿ, 12,000 ಹಾಡುಗಳನ್ನು ಹಾಡಿರುವಂತಹ ಖ್ಯಾತ ಗಾಯಕಿ ಲತಾ ಮಂಗೇಶ್ವರ್ ಸಹೋದರಿ ಆಗಿರುವಂತಹ ಆಶಾ ಭೋಸ್ಲೆ ನಿಧನ ಹೊಂದಿದ್ದಾರೆ. ಮೊದಲೇ ಅವರಿಗೆ ಏನಾದರೂ ಹೃದಯ ಸಂಬಂಧಿ ಕಾಯಿಲೆಗಳಿತ್ತ? ಯಾವಾಗಿಂದ ಇದೆಲ್ಲ ಶುರುವಾಗಿದ್ದು? ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ನಿಜಕ್ಕೂ ಇವತ್ತು ಒಂದು ಬೇಸರದ ಸಂಗತಿ ಅಂತ ಹೇಳ್ಬೋದು. ಯಾಕಂದ್ರೆ ಸಂಗೀತ ಕ್ಷೇತ್ರದಲ್ಲಿ ಯಾರು ಮಾಡಲಾಗದಂತ ಒಂದು ಸಾಧನೆಯನ್ನ ಮಾಡಿದ್ದಂತ ಆಶಾ ಭೋಸ್ಲೆ ಅವರು ಏನು ನಿಧನರಾಗಿರ್ತಕ್ಕಂಥ ಸುಮಾರು 97 ವಯಸ್ಸಲ್ಲಿ ಅವರು ಮುಂಬೈನಲ್ಲಿ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ನಿಧನರಾಗ್ತಾರೆ. ನಿಜಕ್ಕೂ ಅವರು ಸಂಗೀತ ಕ್ಷೇತ್ರದಲ್ಲಿ ಮಾಡಿದಂತ ಸಾಧನೆ ಯಾರು ಕೂಡ ಅದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ಏನು ಸಾಕಷ್ಟು 92 ವರ್ಷ ವಯಸ್ಸಾಗಿದ್ದರಿಂದ ಸಹಜವಾಗಿ ಏನು ವಯೋಸಹಜ ಕಾಯಿಲೆಗಳಿಂದ ಅವರು ಬಳಲ್ತಾ ಇದ್ರು. ಖ್ಯಾತ ಏನು ಭಾರತ ರತ್ನ ಪುರಸ್ಕೃತ ಖ್ಯಾತ ಗಾಯಕಿ ಲತಾ ಮಂಗೇಶ್ವರ್ ಅವರ ಸಹೋದರಿ ಕೂಡ ಆಗಿದ್ರು. ಅಕ್ಕನಂತೆ ಅವರು ಕೂಡ ಸಾಕಷ್ಟು ಹಾಡುಗಳನ್ನ ಹಾಡುವ ಮೂಲಕ ಸುಮಾರು 8 ದಶಕಗಳಿಂದಲೂ ಕೂಡ ಗಾಯನ ಕ್ಷೇತ್ರದಲ್ಲಿ ಭೋಸ್ಲೆ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು. ಸಿನಿಮಾ ಹಾಡುಗಳಾಗಿರ್ಬೋದು, ಲೈವ್ ಶೋಗಳಾಗಿರ್ಬೋದು, ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗಿ ಕೂಡ ಅವರು ಕಾರ್ಯನಿರ್ವಹಿಸಿದ್ರು. ಆಶಾ ಭೋಸ್ಲೆ ಅವರು ಹಿಂದಿ, ಕನ್ನಡ, ಮರಾಠಿ, ತಮಿಳು, ತೆಲುಗು, ಮಲಯಾಳಂ, ಅಸ್ಸಾಮಿ, ಭೋಜ್ಪುರಿ, ನೇಪಾಳಿ, ಬೆಂಗಾಲಿ ಸೇರಿದಂತೆ ಇನ್ನೂ ಹಲವು ಭಾಷೆಗಳಲ್ಲಿ ಸುಮಾರು 12,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಕನ್ನಡದಲ್ಲೂ ಕೂಡ ಆಶಾ ಭೋಸ್ಲೆ ಅವರು ಇಲ್ಲಿವರೆಗೆ 3 ಹಾಡುಗಳನ್ನು ಹಾಡಿದ್ದಾರೆ. 1967ರಲ್ಲಿ ಬಿಡುಗಡೆಯಾಗಿದ್ದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾದಲ್ಲಿ ಒಂದು ಹಾಡನ್ನು ಹಾಡಿದ್ರು. ಅದಾದ್ಮೇಲೆ 1971 ಬಿಡುಗಡೆಯಾದ ದೂರದ ಬೆಟ್ಟ ಸಿನಿಮಾದ ಮೂಲಕ ಅದರೊಂದು ಹಾಡು ಹಾಡ್ತಾರೆ. ಕೊನೆಯದಾಗಿ 2010ರಲ್ಲಿ ಮತ್ತೆ ಮುಂಗಾರು ಸಿನಿಮಾದಲ್ಲಿ ಒಂದು ಕೂಡ ಹಾಡನ್ನು ಹಾಡ್ತಾರೆ. ಸೊ ಹೀಗಾಗಿ ಕನ್ನಡದಲ್ಲಿ 3 ಹಾಡನ್ನು ಹಾಡದಂತ ಹೆಗ್ಗಳಿಕೆ ಆಶಾ ಭೋಸ್ಲೆ ಅವರು. ಈ ಇತ್ತೀಚಿನ ದಿನಗಳಲ್ಲಿ ಸಂಗೀತ ಕ್ಷೇತ್ರ ಅಂದ್ರೆ ಏನೋ ಒಂಥರ ಅದನ್ನ ತೀರಾ ಹಗುರವಾಗಿ ತಗೊಳ್ಕೊಳ್ಳೋರ ಮಧ್ಯೆ ಆಶಾ ಭೋಸ್ಲೆ ಅವರು ಮತ್ತು ಅವರ ಅಕ್ಕ ಕೂಡ ಸಾಕಷ್ಟು ಸಾಧನೆಯನ್ನ ಮಾಡಿದಂಥದ್ದು. ನಿಜಕ್ಕೂ ಅವರನ್ನ ಕಳ್ಕೊಂಡಿರ್ತಕ್ಕಂಥ ಸಂಗೀತ ಕ್ಷೇತ್ರ ಬಡವಾಗಿದೆ ಅಂತ ಹೇಳ್ಬೋದು. ಆ ರೀತಿಯಾದಂತಹ ಏನು ಸಂಗೀತ ಕ್ಷೇತ್ರಕ್ಕೆ ಸಾಧನೆಯನ್ನ ಮಾಡಿದಂತಹ ಕೊಡುಗೆಯನ್ನ ಕೊಟ್ಟಂತವ್ರು ನಮ್ಮ ಮಧ್ಯೆ ಇಲ್ಲ ಅನ್ನೋದು ನಿಜಕ್ಕೂ ಬೇಸರದ ಸಂಗತಿ. ಇವತ್ತು ಅವ್ರನ್ನ ಕಳ್ಕೊಂಡಿರ್ತಕ್ಕಂಥ ಸಂಗೀತ ಕ್ಷೇತ್ರ ನಿಜಕ್ಕೂ ಬಡವಾಗಿದೆ. ಎಷ್ಟು ಸಮಯದಿಂದ ಈ ಕಾಯಿಲೆಯಿಂದ ಬಳಲ್ತಾ ಇದ್ರು. ನಿನ್ನೆ ಸಹ ಆಸ್ಪತ್ರೆಗೆ ದಾಖಲು ಮಾಡಿದಾಗ ಅವರ ಕುಟುಂಬದವರು ಹೇಳ್ತಾ ಇದ್ರು, ನಮ್ಮ ಕುಟುಂಬದ ಗೌಪ್ಯತೆಯನ್ನ ಕಾಪಾಡಿ ಚಿಕಿತ್ಸೆನ ಪಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳನ್ನು ಸಹ ಕುಟುಂಬದವರು ಹೇಳ್ತಾ ಇದ್ರು. ಮೊದಲೇ ಏನಾದ್ರೂ ಅವರಿಗೆ ಈ ರೀತಿಯಾಗಿ ಸಂಭವಿಸುತ್ತಾ, ಏನ್ ಕತೆ ಅಂತ? ನಾನು ಆಗ್ಲೇ ಹೇಳಿದಾಗೆ ಸಹಜವಾಗಿ 92 ವರ್ಷ ಆದಾಗ ಮಾನವನಿಗೆ ಒಬ್ಬ ವ್ಯಕ್ತಿಗೆ ದೇಹದಲ್ಲಿ ಸಾಕಷ್ಟು ಏರುಪೇರುಗಳಾಗೋದು ಸಹಜ. ಅದೇ ರೀತಿಯಾಗಿ ಅವರು ಹಾಸ್ಪಿಟ್ಲಿಗೆ ದಾಖಲಾಗ್ತಾರೆ. ಅದಾದ್ಮೇಲೆ ಅವರ ಫ್ಯಾಮಿಲಿಯವರು ಕೂಡ ಹೇಳಿದ್ರು, ಯಾವುದೇ ರೀತಿಯಾದಂತಹ ವದಂತಿಗಳನ್ನಾಗಿ ನಂಬೇಡಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಕ್ಕಂಥ ವಿಚಾರಗಳನ್ನ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಆ ತರ ಏನಾದ್ರು ಇದ್ರೆ ನಾವೇ ನಿಮಗೆ ಅಪ್ಡೇಟ್ ಅನ್ನ ಮಾಡ್ತೀವಿ, ತಿಳಿಸ್ತೀವಿ ಅಂತ ಕೂಡ ಅವ್ರು ಹೇಳ್ತಾ ಇದ್ರು. ಯಾಕಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರು ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾಗ್ಲೇನೆ ಇಲ್ಲ ಅವರು ಹೋಗ್ಬಿಟ್ರು, ಅವ್ರಿಗೆ ತೀರೋಗ್ಬಿಟ್ರು, ಅವ್ರು ಸಾವನ್ನಪ್ಪಿದ್ರು ಅಂತ ಹೇಳಿ ಅಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಇವತ್ತು ಹೋಗ್ತಾ ಇತ್ತು ನಿನ್ನೆ. ಸೊ ಅದನ್ನ ಅವ್ರು ಗಮನಿಸುತ್ತಿದ್ದರು. ಅಧಿಕೃತವಾಗಿ ನಾವು ಹೇಳೋವರೆಗೂ ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಅದು ಆ ಒಂದು ಸ್ಟೇಟ್ಮೆಂಟ್ ಗಳನ್ನ ಹಾಕ್ಬೇಡಿ, ನಂಬಕ್ಕೂ ಹೋಗ್ಬೇಡಿ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಇನ್ನು ಅವರಿಗೆ ಹೃದಯ ಸಂಬಂಧಿ ಕಾಯಿಲೆಗಳಿತ್ತು, ದೇಹದ ಹಲವು ಅಂಗಗಳ ವೈಫಲ್ಯದಿಂದ ಅವ್ರು ಬಳಲ್ತಾ ಇದ್ರು. ಯಾಕಂದ್ರೆ ಸಾಮಾನ್ಯವರು 92 ವರ್ಷದ ವ್ಯಕ್ತಿಗೆ ಅದು ಸಹಜವಾಗಿ ಕಾಡುವಂತ ಕಾಯಿಲೆಗಳಾಗಿರೋದ್ರಿಂದ, ಸಹಜವಾಗಿ ಬರುವಂತ ಒಂದಷ್ಟು ಸಮಸ್ಯೆಗಳಾಗಿರೋದ್ರಿಂದ ಬಳಲ್ತಾ ಇದ್ರು. ಅದು ನಿನ್ನೆ ಅವ್ರು ಅಧಿಕೃತವಾಗಿ ಹೇಳಿಲ್ಲ, ಬಟ್ ಇವತ್ತು ಅಧಿಕೃತವಾಗಿ ಅವ್ರು ಸಾವನ್ನಪ್ಪಿದ್ರು. ನಿಜಕ್ಕೂ ಸಂಗೀತ ಕ್ಷೇತ್ರ ನಿಜಕ್ಕೂ ಒಂದು ತುಂಬಾ ನಷ್ಟ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.